ಓಕೆ ಸ್ಟೂಡೆಂಟ್ಸ್, ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಎರರಿಂದಾಗಿ ಎಕ್ಸೆಲಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ವಿಲ್ ಕಂಟಿನ್ಯೂ ವಿತ್ explanation of journal entry. So next journal entry. So till now 2009 ಎಂಟ್ರೀಸ್ ಪಾಸ್ ಮಾಡ್ತಿದ್ದೀವಿ. ಸೊ ಲಾಸ್ಟ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾ ಟು ರಾಯಲ್ಟೀಸ್ ಅಕೌಂಟ್. ಒನ್ಸ್ ಅಗೇನ್ ಅದನ್ನು ಜನರಲ್ ಎಂಟ್ರೀಸನ್ನ ರಿಪೀಟ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ರಾಯಲ್ಟೀಸನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಟೋಟಲ್ ಅಮೌಂಟ್ ವಿ ಆರ್ ಟ್ರಾನ್ಸ್ಫರಿಂಗ್ 9,000 rupees to the profit and loss account. Actually with ಶಾರ್ಟ್ ವರ್ಕಿಂಗ್ಸ್ ಬಿಟ್ಟು ಉಳಿದಿರೋ ಅಮೌಂಟನ್ನು ಇಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ 2010ಗೆ ಜರ್ನಲ್ ಎಂಟ್ರಿ ಡಿಸೆಂಬರ್ 31st. ಸೊ ಇಲ್ಲಿ ಕೂಡ ಸೇಮ್ ಜರ್ನಲ್ ಎಂಟ್ರೀಸ್ ಬರುತ್ತೆ, ಬಟ್ ವಿತ್ ಸ್ಮಾಲ್ ಚೇಂಜ್. ಇಲ್ಲಿ ಈ ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ಸ್ ಇರೋದಿಲ್ಲ, ಬಟ್ ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ಮೆಂಟ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಎಷ್ಟು ಪೇಯಬಲ್ ಆಗುತ್ತೆ ಡ್ಯೂ ಆಗುವಂಥದ್ದು ನೋಡಿದ್ರೆ, ರಾಯಲ್ಟೀಸ್ ಅಕೌಂಟ್ ಡೇಟಾ 10,800 rupees ರಾಯಲ್ಟೀಸ್ ಅಕೌಂಟ್ಗೆ ಡ್ಯೂ ಆಗುತ್ತೆ ಟೋಟಲ್ ಪೇಮೆಂಟ್ ಮಾಡುವಂಥದ್ದು. ಸೊ ಅದರಲ್ಲಿ 10,000 rupees ಟು ಮೆಜರ್ಸ್ ಮಿಟ್ಟಲ್ ಲಿಮಿಟೆಡ್ 10,000 rupees ತಗೊಳ್ಳಿ. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ನಲ್ಲಿ 800 rupees ರೀಕೂಪ್ಮೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಳೆದ ಎಂಟ್ರಿಗಿಂತ ಇಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಸೊ ಇಲ್ಲಿ ರಾಯಲ್ಟೀಸ್ ಅಕೌಂಟ್ ಕಳೆದ ಸಲಿನೂ ಇಲ್ಲಿ ಯಾವುದೇ ರೀಕೂಪ್ಮೆಂಟ್ ಇಲ್ಲದಾಗ ಡೆಬಿಟ್ ಆಗಿತ್ತು, ಇಲ್ಲಿ ಸೇಮ್ ಡೆಬಿಟ್ ಆಗುತ್ತೆ. ಮೆಜರ್ಸ್ ಮಿಟ್ಟಲ್ ಲಿಮಿಟೆಡ್ ಇಲ್ಲಿ ಕೂಡ ಕ್ರೆಡಿಟ್ ಆಗುತ್ತೆ, ಬಟ್ ಅಮೌಂಟ್ ಇಲ್ಲಿ ಮಿನಿಮಮ್ ರೆಂಟ್ ವಿತ್ ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ಮೆಂಟ್ ಆಗಿರುವಂಥದ್ದು ಇಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ವಿತೌಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದ್ದಂತಹ ಒಂದು ಎಂಟ್ರೀಸ್ಗಳಲ್ಲಿ ಶಾರ್ಟ್ ವರ್ಕಿಂಗ್ಸ್ ಡೆಬಿಟ್ ಆಗ್ತಾ ಇತ್ತು. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ 800 rupees ಕ್ರೆಡಿಟ್ ಆಗ್ತಾ ಇದೆ. ಜರ್ನಲ್ ಎಂಟ್ರಿ ಬೀಯಿಂಗ್ ರಾಯಲ್ಟಿ ಪೇಯಬಲ್ ಟು ಲೆಸರ್ ಅಂಡ್ ಶಾರ್ಟ್ ವರ್ಕಿಂಗ್ಸ್ ರೀಕೂಪ್. ಶಾರ್ಟ್ ವರ್ಕಿಂಗ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತೇಳಿ. ಸೊ ಟೋಟಲ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಟು ಬ್ಯಾಂಕ್ ಅಕೌಂಟ್, ಇಲ್ಲಿ ಟೋಟಲ್ ಮಿನಿಮಮ್ ರೆಂಟ್ ಪೇಯಬಲ್ ಮಾಡಬೇಕಾಗುತ್ತೆ 10,000 rupees ಇಲ್ಲಿ ಪೇಮೆಂಟನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ರಾಯಲ್ಟೀಸನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್. ಸೊ ಇನ್ಕ್ಲೂಸಿವ್ ಆಫ್ ಶಾರ್ಟ್ ವರ್ಕಿಂಗ್ಸ್ ತಗೊಳ್ಳಿ 10,800 rupees ಬರುತ್ತೆ. ಇಲ್ಲಿ 10,800 rupees ಅಮೌಂಟ್ ತಗೊಳ್ಳಿ ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ರಾಯಲ್ಟೀಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾಕೆಂತ ಹೇಳಿದ್ರೆ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಕ್ರೆಡಿಟ್ ಆಗಿದೆ. ಸೊ ಶಾರ್ಟ್ ವರ್ಕಿಂಗ್ ಕ್ರೆಡಿಟ್ ಆಗಿರೋದು ಒಂದ್ಸಲಿ ನಾವಿಲ್ಲಿ ಡೆಬಿಟ್ ತಗೊಳ್ಬೇಕಾದ್ರೆ 10,800 rupees ಟೋಟಲ್ ಅಮೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತಗೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೊ ಇಲ್ಲಿ 2010ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಒಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಆಸ್ ಯು ಸೀನ್ ಇಲ್ಲಿ ಸೊ 2010ನಲ್ಲಿ ನಮಗೆ ಇಲ್ಲಿ 1,200 rupees ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಇರುತ್ತೆ. ಸೊ ಇಲ್ಲಿ 800 rupees ರೀಕೂಪ್ಡ್ ಇದೆ, ಬಟ್ ಇಲ್ಲಿ ರಿಕವರೇಬಲ್ ಶಾರ್ಟ್ ವರ್ಕಿಂಗ್ 1,200 rupees ಇದೆ. ಸೊ ಈ ಒಂದು ಜರ್ನಲ್ ಎಂಟ್ರಿಯನ್ನು ಕೂಡ ನಾವಿಲ್ಲಿ ಪಾಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಫಾರ್ ದಟ್ ಒನ್, ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಕಂಪ್ಲೀಟ್ ಲಾಸ್ ಆಗ್ತಾ ಇದೆ ನಮಗೆ ಇಲ್ಲಿ. ಸೊ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇಲ್ಲಿ ಸೇಮ್ ಜರ್ನಲ್ ಎಂಟ್ರಿ ಸೇಮ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಮಗೆ ಲಾಸ್ ಆಗ್ತಾ ಇದೆ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 1,200 rupees ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದು ನಮಗೆ ಇನ್ನೂ ರಿಕವರೇಬಲ್ ಆಗಲ್ಲ, ಕಂಪ್ಲೀಟ್ ಲಾಸ್ ಆಗ್ತಾ ಇದೆ. ಸೊ ಆಸ್ ಯು ನೋ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೆ ಆಲ್ವೇಸ್ ಡೆಬಿಟ್ಸ್ ಆರ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆಗುತ್ತೆ. ಓಕೆ, ಸೊ ಇನ್ನು 2011ಗೆ
ಜರ್ನಲ್ ಎಂಟ್ರೀಸ್ ಸೇಮ್ ಎಂಟ್ರೀಸ್ ಬರುತ್ತೆ. ರಾಯಲ್ಟೀಸ್ ಅಕೌಂಟ್ ಡೇಟಾ ಟು ಮಿತ್ತಲ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೊ ರಾಯಲ್ಟೀಸ್ ಅಕೌಂಟ್ ನಾವು ಟೋಟಲ್ ಪೇಯಬಲ್ ಇಲ್ಲಿ 13,000 ಇದೆ. ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅವರಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಪೇಮೆಂಟ್ ಮಾಡುವಂಥದ್ದು 12,000 rupees ಇದೆ ನೆಟ್ ಪೇಯಬಲ್ ಟು ಮಿತ್ತಲ್ ಲಿಮಿಟೆಡ್. ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ ರೀಕೂಪ್ ಆಗಿದ್ದು 1,000 rupees ಇದೆ. ಈಗ ರಾಯಲ್ಟಿ ಪೇಯಬಲ್ ಟು ದ ಲೆಸರ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ರೀಕೂಪ್. ಸೊ ಅದೇ ರೀತಿ ಪೇಮೆಂಟ್ ಮೇಡ್ ಟು ಮಿತ್ತಲ್ ಲಿಮಿಟೆಡ್ ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟೋಟಲ್ 12,000 rupees ಅವರಿಗೆ ನಾವು ಶಾರ್ಟ್ ವರ್ಕಿಂಗ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ನಾವು ಆದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್. ಇಲ್ಲಿ ಇರ್ರಿಕವರೇಬಲ್ ಆಗಿರುವಂಥದ್ದು ಯಾವುದು ಇರಲ್ಲ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಇಯರ್ ಇಲ್ಲಿಗೆ ಈ ಎಂಟ್ರೀಸ್ಗಳು ಕ್ಲೋಸ್ ಆಗುತ್ತೆ. ವೆನ್ ದೇರ್ ಇಸ್ ನೋ ಮಿನಿಮಮ್ ರೆಂಟ್ ಅಕೌಂಟನ್ನು ಮೇಂಟೈನ್ ಮಾಡದೆ ಇದ್ದಾಗ. ಸೆಕೆಂಡ್ ಆಪ್ಷನ್ ತಗೊಳ್ಳಿ. ವೆನ್ ದೇರ್ ಈಸ್ ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟನ್ನು ನಾವು ಮೇಂಟೈನ್ ಮಾಡಬೇಕಾದಾಗ ಅಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸ್ಗಳು ಬರುತ್ತೆ. ಸೊ 2008 ಡಿಸೆಂಬರ್ 31st ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅಕೌಂಟ್. ಸೊ ಇದು ಕೂಡ ಡ್ಯೂ ಆಗಲಿಕ್ಕೆ ಜರ್ನಲ್ ಎಂಟ್ರಿ. ಮಿನಿಮಮ್ ರೆಂಟ್ ಅಕೌಂಟ್ ಟು ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅಕೌಂಟ್ 10,000 rupees ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡಬೇಕು. ಸೊ ಇಲ್ಲಿ ಸೆಕೆಂಡ್ ಎಂಟ್ರಿ ರಾಯಲ್ಟೀಸ್ ಅಕೌಂಟ್ ಡೇಟಾ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದ್ದಂಥ ಒಂದು ಟೈಮಲ್ಲಿ ಆ ವರ್ಷದಲ್ಲಿ ರಾಯಲ್ಟೀಸ್ ಅಕೌಂಟ್ ಡೆಬಿಟ್ ಆಗುತ್ತೆ 8,000 rupees. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರುಪೀಸ್ ಲಾಸ್ ಆಗಿರುವಂಥದ್ದು 2,000 rupees ಡೆಬಿಟ್ ಆಗುತ್ತೆ. ಸೊ ಮಿನಿಮಮ್ ರೆಂಟ್ ಅಕೌಂಟ್ 10,000 rupees ಅಲ್ಲಿ ಕ್ರೆಡಿಟ್ ಆಗುತ್ತೆ. ಬೀಯಿಂಗ್ ಆಕ್ಚುಯಲ್ ರಾಯಲ್ಟೀಸ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ಸ್ ಟ್ರಾನ್ಸ್ಫರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಸೊ ಇಲ್ಲಿ ನಾವು ಮಿನಿಮಮ್ ಇಷ್ಟು ರೆಂಟನ್ನು ಪೇಮೆಂಟ್ ಮಾಡಲೇಬೇಕು. ಬಟ್ ಅದರಲ್ಲಿ 8,000 rupees ರಾಯಲ್ಟೀಸ್ ನಮ್ದು ಆ್ಯಕ್ಚುಯಲ್ ಪ್ರೊಡಕ್ಷನ್ ಇರುತ್ತೆ, 2,000 rupees ಅದು ಲಾಸ್ ಇರುತ್ತೆ. ನೆಕ್ಸ್ಟ್ ಪೇಮೆಂಟ್ ಟು ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟೋಟಲ್ ಮಿನಿಮಮ್ ಅಮೌಂಟನ್ನು ನಾವು ಪೇಮೆಂಟ್ ಮಾಡಬೇಕು 10,000 rupees. ಸೊ ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ರಾಯಲ್ಟೀಸ್ ಟು P&L ಅಕೌಂಟ್ ಸೇಮ್ ಎಂಟ್ರಿ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್. ಆ್ಯಕ್ಚುಲಿ ರಾಯಲ್ಟೀಸ್ ಎಷ್ಟು ಪ್ರೊಡಕ್ಷನ್ ಆಗಿರುತ್ತೆ ಅಷ್ಟೇ ಅಮೌಂಟ್ ತಗೊಳ್ಳಿ 8,000 rupees ಆ ವರ್ಷಕ್ಕೆ ಟ್ರಾನ್ಸ್ಫರ್ ಟು P&L ಅಕೌಂಟ್. So next ಮುಂದಿನ ವರ್ಷಕ್ಕೆ ಸೊ ಸೇಮ್ ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಮಿತ್ತಲ್ ಲಿಮಿಟೆಡ್ 10,000 rupees ಡ್ಯೂ ಆಗಿರುವಂಥದ್ದು. ಸೊ ಅಲ್ಲಿ ರಾಯಲ್ಟೀಸ್ ಅಕೌಂಟ್ ಡೇಟಾ 9,000 rupees, ಶಾರ್ಟ್ ವರ್ಕಿಂಗ್ ಲಾಸ್ ಆಗಿರೋದು 1,000 ಟು ಮಿನಿಮಮ್ ರೆಂಟ್ ಅಕೌಂಟ್ 10,000 rupees. ಬೀಯಿಂಗ್ ಆ್ಯಕ್ಚುಯಲ್ ರಾಯಲ್ಟೀಸ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ಸ್ ಟ್ರಾನ್ಸ್ಫರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಪೇಮೆಂಟ್ ಮಿನಿಮಮ್ ರೆಂಟ್ ಪೇಮೆಂಟ್ ಮಾಡಲಿಕ್ಕೆ ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 10,000 rupees. ಸೊ ರಾಯಲ್ಟೀಸನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್ 9,000 rupees ಟ್ರಾನ್ಸ್ಫರ್ ಮಾಡಿ. ಸೊ ದಟ್ ಈಸ್ ಫಾರ್ 2009. 2010ಗೆ ಸೇಮ್ ಎಂಟ್ರಿ ಬರುತ್ತೆ. ರಾಯಲ್ಟೀಸ್ ಅಕೌಂಟ್ ಡೇಟಾ ಟು ಮಿತ್ತಲ್ ಲಿಮಿಟೆಡ್ ಅಕೌಂಟ್ ರಾಯಲ್ಟೀಸ್ ಡ್ಯೂ ಆಗುವಂಥದ್ದು. ಇಲ್ಲಿ ರಾಯಲ್ಟೀಸ್ ಅಕೌಂಟ್ ಡೇಟಾ ಟು ಮಿನಿಮಮ್ 10,000 rupees ಮಿನಿಮಮ್ ರೆಂಟ್ ಬರುತ್ತೆ. ಮತ್ತು 800 rupees ರೀಕೂಪ್ಡ್ ಆಗಿರುವಂಥ ಅಮೌಂಟ್ ಇರುತ್ತೆ. ಅದೆರಡನ್ನೂ ಇಲ್ಲಿ ತಗೊಳ್ತಾ ಇದ್ದೀವಿ. ಟೋಟಲ್ ಪೇಮೆಂಟ್ ಪೇಯಬಲ್ ಆಗಲಿಕ್ಕೆ ಇರುವಂಥದ್ದು ಸೊ 10,800 rupees. ಸೊ ಇಲ್ಲಿ ನೆಕ್ಸ್ಟ್ ಮೆಜರ್ಸ್ ಮಿತ್ತಲ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೊ ಇಲ್ಲಿ 10,800 rupees ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ಅವರಿಗೆ 10,000 ರೂಪಾಯಿ ಅವರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ.
ಇನ್ನು 800 ರುಪೀಸ್ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ. ಅದನ್ನು ಕಳೆದ ವರ್ಷ ಲಾಸ್ ಆಗಿರುವಂಥದ್ದು ಈ ಸಲ ರೀಕೂಪ್ ಆಗಿರುವಂಥದ್ದು 800 ರುಪೀಸ್ ಇರುತ್ತೆ. ರಾಯಲ್ಟೀಸ್ ಪೇಡ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ರೀಕೂಪ್ಡ್. ಓಕೆ, ಸೊ ಇದು ನಮಗೆ ಎಲ್ಲ ಇನ್ಫಾರ್ಮೇಶನ್ ನಾವು ಮಾಡಿರುವಂಥ ಸ್ಟೇಟ್ಮೆಂಟಲ್ಲಿ ಸಿಗುತ್ತೆ. ಸ್ಟೇಟ್ಮೆಂಟ್ ಪ್ರಕಾರ ನಾವು ಅಮೌಂಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು. ಸೊ ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಇದು ಜರ್ನಲ್ ಎಂಟ್ರೀಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಈ ಕಂಪ್ಲೀಟ್ ಆಗಿರುವಂಥ ಎಲ್ಲ ಜರ್ನಲ್ ಎಂಟ್ರೀಸ್ಗಳು 2 ಆಪ್ಷನಲ್ಲಿ ಇದ್ದು ಅದನ್ನು ನಾವಿಲ್ಲಿ ಪಾಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್ ಟೋಟಲ್ 10,000 rupees, 10,800 rupees transferring to the profit and loss account. Profit and loss account data to short workings account ಇಲ್ಲಿ 1,200 rupees irrecoverable ಶಾರ್ಟ್ ವರ್ಕಿಂಗ್ಸ್ ಇದೆ, ಅದನ್ನು ಕೂಡ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ 2011 ಫೈನಲ್ ಇಯರ್ 4ನೇ ವರ್ಷದಲ್ಲಿ ರಾಯಲ್ಟೀಸ್ ಅಕೌಂಟ್ ಡೇಟಾ ಟು ಮಿಟಲ್ ಲಿಮಿಟೆಡ್ 13,000 rupees ಪೇಮೆಂಟ್ ಮಾಡ್ತಾ ಇದ್ದೀವಿ, ಪೇಮೆಂಟ್ ಮಾಡಬೇಕು. ಸೊ ಇಲ್ಲಿ ಮೆಜರ್ಸ್ ಮಿಟಲ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 13,000 rupees ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು. ಅದರಲ್ಲಿ ಬ್ಯಾಂಕ್ ಅಕೌಂಟಲ್ಲಿ 12,000 ರೂಪಾಯಿ ಅವ್ರಿಗೆ ಕೊಡ್ತೀವಿ, 1,000 ರೂಪಾಯಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬೀಯಿಂಗ್ ರಾಯಲ್ಟೀಸ್ ಆ್ಯಂಡ್ ಪೇಯ್ಡ್ ಶಾರ್ಟ್ ವರ್ಕಿಂಗ್ ರೀಕೂಪ್ಡ್ ಅಡ್ಜಸ್ಟ್ಮೆಂಟ್ ಆಗಿರುವಂಥದ್ದು. ಸೊ ಅದೇ ರೀತಿ ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ರಾಯಲ್ಟೀಸನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಕಂಪ್ಲೀಟಾಗಿ 13,000 rupeesನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್. ಸೊ ಇಷ್ಟೇ ಎಂಟ್ರೀಸ್ಗಳು ಇನ್ ದ ಬುಕ್ಸ್ ಆಫ್ ಲೆಸ್ಸಿಂಗ್, ನಾವು ಲೀಸಿಗೆ ತಗೊಂಡಿರುವಂತಹ ಅವ್ರದ್ದು ಬುಕ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಎಂಟ್ರಿ ರಿಲೇಟಿಂಗ್ ಟು ಇನ್ ದ ಬುಕ್ಸ್ ಆಫ್ ದ ಮಿಟ್ಟಲ್ ಕಂಪನಿ ಲಿಮಿಟೆಡ್, ದಟ್ ಈಸ್ ದ ಲೆಸ್ಸರ್. ಲೆಸ್ಸರ್ ಬುಕ್ಕಲ್ಲಿ ಯಾವ್ಯಾವ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತೇಳಿ ನೋಡೋಣ. So first entry, Sajjan Das company account data to royalties receivable account to royalties suspense account. ಸೊ ಇಲ್ಲಿ ಒಂದು ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ಎಕ್ಸ್ಟ್ರಾ ಬಂದಿದೆ. ಇಲ್ಲಿ ಸಜ್ಜನ್ ದಾಸ್ ಕಂಪನಿಯವರು ಅಮೌಂಟನ್ನು ಕೊಡಬೇಕು. ಸೊ ಕೊಡುವಂಥವ್ರದ್ದು ಅಕೌಂಟನ್ನು ಇಲ್ಲಿ ಡೆಬಿಟ್ ಮಾಡ್ತಾ ಇದೀವಿ. ಸಜ್ಜನ್ ದಾಸ್ ಅವರು ಕೊಡಬೇಕು. ಸೊ ಅವ್ರದ್ದು ಇಲ್ಲಿ ಅಕೌಂಟನ್ನು ಡ್ಯೂ ಮಾಡ್ತಾ ಇದೀವಿ. ಸಜ್ಜನ್ ದಾಸ್ ಅಕೌಂಟ್ ಕಂಪನಿ ಅಕೌಂಟ್ ಡೇಟಾ 10,000 rupees ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಆ್ಯಕ್ಚುಲಿ ಎಷ್ಟು ರಾಯಲ್ಟೀಸ್ ಅಲ್ಲಿ ರಿಸೀವೇಬಲ್ ಆಗಬೇಕು ಅದು 8,000 rupees ಟು ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್. ರಾಯಲ್ಟೀಸ್ ಅವರು ಈಗ ಅವ್ರದ್ದು ಅಷ್ಟು ಕೊಡಲಿಕ್ಕೆ ಬಾಕಿ ಇರುತ್ತೆ 2,000 rupees. ಅಲ್ಲಿ ನಮ್ಮದು ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದನ್ನ ಇಲ್ಲಿ ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ತೋರಿಸ್ತಾ ಇದ್ದೀವಿ. 2,000 rupees ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿದ್ರೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದನ್ನ ಇಲ್ಲಿ ನಾವು ಸಸ್ಪೆನ್ಸ್ ಅಕೌಂಟ್ಗಳಲ್ಲಿ ತೋರಿಸ್ತೀವಿ. ಬೀಯಿಂಗ್ ರಾಯಲ್ಟಿ ರಿಸೀವೇಬಲ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ allowable. So next actually payment to the ನಾವು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಿದ್ದೀವಿ ಬಾಡಿಗೆದಾರರಿಂದ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸಜ್ಜನ್ ದಾಸ್ ಕಂಪನಿ ಲಿಮಿಟೆಡ್. ಸೊ ಆ್ಯಕ್ಚುಲಿ ನಮಗೆ ಡೆಬಿಟ್ ವಾಟ್ ಕಮ್ಸ್ ಇನ್ ಬ್ಯಾಂಕ್ ಅಕೌಂಟ್ ಬರ್ತಾ ಇದೆ ಅಮೌಂಟು 10,000 rupees ಇಲ್ಲಿ ಮಿನಿಮಮ್ ರೆಂಟ್ ರೂಪದಲ್ಲಿ ಬರ್ತಾ ಇದೆ ಫ್ರಮ್ ಸಜ್ಜನ್ ದಾಸ್ ಕಂಪನಿ. ನಮ್ಮ ಅಲ್ಲಿ LIC ಯಾರಿದ್ದಾರೆ ಅವರಿಂದ ಬರ್ತಾ ಇದೆ. ಸೊ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ನಮಗೆ ರಾಯಲ್ಟೀಸ್ ನಮಗೆ ಅದು ಇನ್ಕಮ್ ಆಗಿರುತ್ತೆ. ಸೊ ಆ ಇನ್ಕಮ್ ರಿಸೀವ್ಡನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟಿಗೆ ಹಾಕೊಳ್ತೀವಿ. ಸೊ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಅಲ್ಲಿ ಅಪೋಸಿಟ್ ಎಂಟ್ರಿಗಳು ಇಲ್ಲಿ ಬರುತ್ತೆ. ಲೆಸ್ಸಿ ಆದರೆ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಲೆಸ್ಸರ್ ಆದರೆ ನಮಗೆ ರೆಂಟ್ ಇನ್ಕಮ್ ಆಗುತ್ತೆ. ಸೊ ಸೇಮ್ ಅಲ್ಲಿ ಏನು ಲೆಸ್ಸಿ ಅಕೌಂಟಲ್ಲಿ ನಾವು ಪಾಸ್ ಮಾಡಿರೋದು ಎಂಟ್ರಿ ಜರ್ನಲ್ ಎಂಟ್ರೀಸ್ ಇಲ್ಲಿ
ಅಪೋಸಿಟ್ ಎಂಟ್ರಿ ಆಗುತ್ತೆ. ಸೊ ದಟ್ ಈಸ್ ಫಾರ್ 2008. 2009 ಸೇಮ್ ಎಂಟ್ರಿ ಬರುತ್ತೆ. ಸಜ್ಜನ್ ದಾಸ್ ಅಂಡ್ ಕಂಪನಿ ಅಕೌಂಟ್ ಡೇಟಾ ಸಿ to royalties receivable account, actual royalty. So if any short workings, so ಅದು ಇಲ್ಲಿ ಬರುತ್ತೆ. To royalties suspense account, ಸಜ್ಜನ್ ದಾಸ್ ಕಂಪನಿ 10,000, royalties receivable is 9,000 ಇದೆ. Suspense account short workings 1,000 ಇದೆ. Being royalty receivable and short workings allowable. ಸೊ ಬ್ಯಾಂಕ್ ಅಕೌಂಟ್ ಇಂದ ನಾವು ಅಮೌಂಟ್ ಇಂದ ರಿಸೀವ್ ಮಾಡ್ಕೊಳ್ತಿದ್ವಿ. ಟೋಟಲ್ ಮಿನಿಮಮ್ ರೆಂಟ್ ನಮ್ದು ಆ ವರ್ಷದ್ದು ರಾಯಲ್ಟಿ ಆಗಿರುತ್ತೆ 10,000 rupees. ಸೊ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 9,000 rupees ನಾವು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ 2010 ಇಲ್ಲಿ ನಮಗೆ ಒಂದು ಸಣ್ಣ ಚೇಂಜಸ್ ಇರುತ್ತೆ. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇರಲ್ಲ. ಸಜ್ಜನ್ ದಾಸ್ ಅಂಡ್ ಕಂಪನಿ ಅಕೌಂಟ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಸೊ ಇಲ್ಲಿ 10,800 rupees ಡ್ಯೂ ಆಗಿದೆ, ರಾಯಲ್ಟಿ ಡ್ಯೂ ಆಗಿದೆ, ಇನ್ಕ್ಲೂಸಿವ್ ಆಫ್ ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಆಗುವಂಥದ್ದು. ಸೊ ಬ್ಯಾಂಕ್ ಅಕೌಂಟ್ ಮುಖಾಂತರ ನಾವು 10,000 rupees ರಿಸೀವ್ ಮಾಡ್ಕೊಳ್ತೀವಿ. ಸೆಕೆಂಡ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ 800 rupees ಟು ಸಂಜಯ್ ದಾಸ್ ಅಂಡ್ ಕಂಪನಿ 10,800. Being the royalty received and short working recouped by the lessee. ಇಲ್ಲಿ 800 rupees recoupment ಆಗಿದೆ. ಸೊ ಅದು ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ, ಡೆಬಿಟ್ ಮಾಡಿದ್ದೇವೆ. ಸೊ ರಾಯಲ್ಟೀಸ್ ನೆಕ್ಸ್ಟ್ ಎಂಟ್ರಿ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ, ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ 10,800 rupees ನಾವು ಇಲ್ಲಿ ಈ ವರ್ಷದಲ್ಲಿ ರಾಯಲ್ಟೀಸ್ ರಿಸೀವ್ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಕಂಪ್ಲೀಟ್ ಲಾಸ್ ಆಗಿರುವಂಥದ್ದು 1,200 rupees ರಿಕವರೇಬಲ್ ರಾಯಲ್ಟೀಸ್ ಇದೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟೋಟಲಿ 12,000 rupees ನಮಗೆ ಇನಿಷಿಯಲಿ ಕ್ರೆಡಿಟ್ ಆಗುತ್ತೆ. 10,800 rupees ಇನ್ಕ್ಲೂಸಿವ್ ಆಫ್ ರಾಯಲ್ಟಿ ಮತ್ತು ರಿಕವರೇಬಲ್ 1,200. In the transfer of royalty receivable and short workings irrecoverable to profit and loss account. So next 2011 ಫೈನಲ್ ಇಯರ್ ಅಲ್ಲಿ ನಮಗೆ ಅದೇ ರೀತಿಯಾದಂತಹ ಶಾರ್ಟ್ ವರ್ಕಿಂಗ್ಸ್ ಇರಲ್ಲ. ಸಜ್ಜನ್ ದಾಸ್ ಅಂಡ್ ಕಂಪನಿ ಅಕೌಂಟ್ ಡೇಟಾ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಡೇಟಾ ಟೋಟಲ್ 13,000 ಇರುತ್ತೆ. ಬ್ಯಾಂಕ್ ಅಕೌಂಟ್ ಡೇಟಾ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ರೀಕೂಪ್ಮೆಂಟ್ ಆಗಿರುವಂಥದ್ದು 1,000 rupees ಇದೆ. ಸೊ ಸಜ್ಜನ್ ದಾಸ್ ಕಂಪನಿಯಿಂದ ಟೋಟಲಿ 13,000 rupees ಅಮೌಂಟ್ ಸಿಗುತ್ತೆ. ಸೊ ಫೈನಲ್ ಆಗಿ ಟ್ರಾನ್ಸ್ಫರ್ ಟು P&L ಅಕೌಂಟ್, ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 13,000 rupees ಟ್ರಾನ್ಸ್ಫರ್ ಟು P&L ಅಕೌಂಟ್. ಸ್ಟೂಡೆಂಟ್ಸ್ ನೀವೆಲ್ಲ ಇದನ್ನ ನೋಟ್ಸಲ್ಲಿ ಬರ್ಕೊಳ್ಳಿ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ರಿಪಿಟೇಟಿವ್ ಆಗಿ ನೋಡಿ, ಯಾವುದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನೋಡಿ. ಯಾವುದು ಡೌಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ. ಓಕೆ, ಥ್ಯಾಂಕ್ ಯು.